ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊನ್ನೆ ಅಷ್ಟೇ ಸಿರಿಯಾದ ಅಧ್ಯಕ್ಷ ಬಶರ್ ಅಲ್ ಅಸದ್ ಅಲ್ಲಿನ ಬಂಡುಕೋರ ಪಡೆಗಳ ದಾಳಿಯನ್ನು ಸಮರ್ಥವಾಗಿ ನಿಯಂತ್ರಿಸುವುದಕ್ಕೆ ಸಾಧ್ಯವಾಗದೆ ದೇಶ ಬಿಟ್ಟು ರಷ್ಯಾಗೆ ಪಲಾಯನ ಮಾಡಬೇಕಾಗಿ ಬಂತು. ಅದಕ್ಕೂ ಮೊದಲು ಕಳೆದ ಆಗಸ್ಟ್ ತಿಂಗಳಲ್ಲಿ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಗಲಭೆಗಳನ್ನು ನಿಯಂತ್ರಿಸುವುದಕ್ಕಾಗದೆ ಅಲ್ಲಿನ ಸೇನೆ ಹಾಗೂ ಪೊಲೀಸರ ಸಹಾಯ ಸಹಕಾರಗಳು ಸಿಗದೆ ಪ್ರಧಾನಿ ಹುದ್ದೆಯಲ್ಲಿ ಮುಂದುವರಿಯೋದಕ್ಕೇನು ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ದೇಶ ಬಿಟ್ಟು ಓಡಬೇಕಾಯ್ತು. ಆಕೆಗೆ ಭಾರತ ಆಶ್ರಯವನ್ನು ಕೊಟ್ಟಿದೆ. ಈಗ ಅದೇ ತರದ ಪರಿಸ್ಥಿತಿ ಇನ್ನೂ ಒಂದು ಇಸ್ಲಾಮಿಕ್ ದೇಶದಲ್ಲಾಗೋ ಲಕ್ಷಣಗಳು ಕಾಣ್ತಾ ಇವೆ. ಆಧುನಿಕ ಖಲೀಫಾ ಆಗಬಿಡಬೇಕು, ಜಗತ್ತಿನ ಇಸ್ಲಾಮಿಕ್ ದೇಶಗಳ ನಾಯಕತ್ವದ ಕಿರೀಟವನ್ನು ತನ್ನ ತಲೆ ಮೇಲೆ ಇಟ್ಟುಕೊಂಡು ಮೆರಿಬೇಕು, ಸಾಯೋ ತನಕ ಅಧಿಕಾರದಲ್ಲಿ ಹೀಗೇ ಮುಂದುವರಿತಾ ಇರಬೇಕು ಅಂದ್ಕೊಂಡಿದ್ದ ಆಧುನಿಕ ಖಲೀಫಾ ದೇಶ ಬಿಟ್ಟು ಓಡ್ ಹೋಗಿರೋ ಸುದ್ದಿಗಳು ಬರ್ತಾ ಇವೆ. ಅಲ್ಲಿ ಗಲಭೆಗಳು ಪ್ರತಿಭಟನೆಗಳು ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದ್ದು ಲಕ್ಷಾಂತರ ಜನ ಬೀದಿಗಿಳಿದಿದ್ದಾರೆ. ಆದರೆ ಖಲೀಫಾ ಇದಾನ ಓಡಿ ಹೋದ ಅನ್ನೋ ಸುದ್ದಿ ನಿಜಾನ ಅನ್ನೋ ಬಗ್ಗೆ ಇನ್ನೂ ಖಚಿತವಾಗಿ ಏನೂ ಗೊತ್ತಾಗ್ತಾ ಇಲ್ಲ. ಅಲ್ಲಿನ ಸರ್ಕಾರದ ಅಧಿಕೃತ ಮಾಹಿತಿ ಇದುವರೆಗೆ ಹೊರಬಿದ್ದಿಲ್ಲ. ಆದರೆ ನಂಬಲರ್ಹ ಮಾಹಿತಿಗಳು ಹೇಳ್ತಾ ಇವೆ ಅಂತ ಅಲ್ಲಿನ ಒಂದಷ್ಟು ಜನ ಟ್ವೀಟ್ ಮಾಡ್ತಾ ಇದ್ದಾರೆ. ಹಾಗೆ ಸುದ್ದಿ ಆಗ್ತಾ ಇರೋದು ಟರ್ಕಿಯ ಅಧ್ಯಕ್ಷ ರೆಸಿಪ್ ತಯ್ಯಿಪ್ ಎರ್ಡೋಗನ್. ಹಾಗಾದರೆ ಟರ್ಕಿಲಿ ಏನಾಗ್ತಾ ಇದೆ? ಇಷ್ಟು ದಿನ ಪಾಕಿಸ್ತಾನ ಮಲೇಷಿಯಾಗಳನ್ನು ಇಟ್ಟುಕೊಂಡು ಸೌದಿಯ ಕಿರೀಟವನ್ನು ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ, ವಿಶ್ವಸಂಸ್ಥೆಯ ಅಂಗಳದಲ್ಲಿ ನಿಂತು ಪಾಕಿಸ್ತಾನದ ಮಾತು ಕೇಳಕೊಂಡು ಭಾರತದ ವಿರುದ್ಧ ಬೋಗಳುತ್ತಾ ಇದ್ದ, ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸೋದಕ್ಕೆ ನಾನು ಸಿದ್ಧ ಅಂತ ಹೇಳಿಕೊಳ್ತಾ ಇದ್ದ ಎರ್ಡೋಗನ್ ಅನ್ನೋ ಖಲೀಫಾನಿಗೆ ಏನಾಯಿತು? ಬನ್ನಿ ನೋಡೋಣ. ಯಾಕೋ ಇತ್ತೀಚೆಗೆ ಕರ್ಮ ಅನ್ನೋದು ಸಿಕ್ಕಾಪಟ್ಟೆ ಜನನ ವಿಪರೀತವಾಗಿ ಕಾಡ್ತಾ ಇರೋದು ನಿಮಗೆ ಕಾಣ್ತಾ ಇಲ್ವಾ? ಗೆಳೆಯರೆ, ಪಾಕಿಸ್ತಾನದ ಪರಿಸ್ಥಿತಿ ಏನಾಗ್ತಾ ಇದೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಈಗ ಪಾಕಿಸ್ತಾನದ ಜಿಗ್ರಿ ದೋಸ್ತು ಟರ್ಕಿ ಕುದಿಯೋದಕ್ಕೆ ಶುರು ಮಾಡಿದೆ. ಅಲ್ಲಿನ ವಿರೋಧ ಪಕ್ಷದ ನಾಯಕರನ್ನ ಅಧ್ಯಕ್ಷ ಎರ್ಡೋಗನ್ ಜೈಲಿಗೆ ಹಾಕಿಸಿದ್ದೆ ತಡ ಟರ್ಕಿಯಲ್ಲಿ ಲಕ್ಷಾಂತರ ಜನ ಬೀದಿಗಿಳಿದಿದ್ದಾರೆ. ಅಧ್ಯಕ್ಷನ ವಿರುದ್ಧ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಡಿಕ್ಟೇಟರ್ ಆಡಳಿತ ನಮಗೆ ಬೇಡ ಅಂತಿದ್ದಾರೆ. ಟರ್ಕಿ ಉದ್ವಿಗ್ನಗೊಂಡಿದೆ. ರಾಜಧಾನಿ ಅಂಕಾರ ಹಾಗೂ ಟರ್ಕಿಯಲ್ಲಿ ಅತಿ ಹೆಚ್ಚು ಜನ ಇರುವ ಇಸ್ತಾನ್ಬುಲ್ ಪ್ರದೇಶಗಳು ಆತಂಕಗೊಂಡಿವೆ ಅನ್ನೋ ಮಾಹಿತಿ ಬರ್ತಾ ಇದೆ. ಈ ಪ್ರತಿಭಟನೆಗೆ ಕಾರಣ ಇಸ್ತಾನ್ಬುಲ್ನ ಮೇಯರ್ ಎಕ್ರಮ್ ಇಮಾಮೋಗ್ಲು ಅವರನ್ನು ಬಂಧಿಸಿರೋದು. ಈ ಇಮಾಮೋಗ್ಲು ರಿಪಬ್ಲಿಕನ್ ಪೀಪಲ್ಸ್ ಪಾರ್ಟಿಯ ನಾಯಕ. ಅದನ್ನು ಅಲ್ಲಿ CHP ಅಂತ ಕರೀತಾರೆ. ಅವರು ಇಸ್ತಾನ್ಬುಲ್ನ ಮೇಯರ್ ಆಗಿದ್ದಾರೆ. ಮುಂದಿನ ಚುನಾವಣೆಯ ಹೊತ್ತಿಗೆ ಎರ್ಡೋಗನ್ ವಿರುದ್ಧ ಈ ಇಮಾಮೋಗ್ಲು ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಆಯ್ಕೆ ಆಗೋರಿದ್ರು. ಅಷ್ಟರಲ್ಲೇ ಅವರನ್ನು ಎರ್ಡೋಗನ್ ಬಂಧಿಸಿ ಜೈಲಿಗೆ ತಳ್ಳಿಸಿದ್ದಾರೆ. ಅಲ್ಲ, ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಸ್ಪರ್ಧೆಯನ್ನೇ ಜೈಲಿಗೆ ಹಾಕಿಬಿಡ್ತಾರ? ಇದು ನಿಮಗೆ ಅರ್ಥ ಆಗಬೇಕು ಅಂದರೆ ಟರ್ಕಿ, ಅಲ್ಲಿನ ರಾಜಕೀಯ ಹಾಗೂ ಇತಿಹಾಸಗಳು ಕೂಡ ಗೊತ್ತಾಗಬೇಕು. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಟರ್ಕಿ. ಒಂದು ಕಡೆ ಕಪ್ಪು ಸಮುದ್ರ, ಮತ್ತೊಂದು ಕಡೆ ಮೆಡಿಟರೇನಿಯನ್ ಸಮುದ್ರ, ಮಗದೊಂದು ಕಡೆ ಏಜಿಯನ್ ಸಮುದ್ರಗಳನ್ನು ಗಡಿಯಾಗಿ ಹೊಂದಿರುವ ಟರ್ಕಿ ಯುರೋಪ್ ಹಾಗೂ ಏಷ್ಯಾಗಳ ನಡುವೆ ಸೇತುವೆಯ ಥರ ಕಾಣುತ್ತೆ. ಒಂದು ಕಾಲಕ್ಕೆ ಇದನ್ನು ಆಟೋಮನ್ನರು ಆಳ್ತಾ ಇದ್ರು. ಅವತ್ತಿಗಿದು ಯುರೋಪ್ ಹಾಗೂ ಏಷ್ಯಾದ ತುಂಬ ವ್ಯಾಪಿಸಿಕೊಂಡಿತ್ತು. ಭಾರತದಲ್ಲಿನ ಮೊಘಲರು ಮತ್ತು ಇರಾನನ್ನು ಹೊರತುಪಡಿಸಿದರೆ ಬಹುತೇಕ ಜಗತ್ತಿನ ಎಲ್ಲ ಮುಸ್ಲಿಂ ಆಡಳಿತಗಳು ಖಲೀಫಾನನ್ನ ಅಂದರೆ ಆಟೋಮನ್ನರ ಸಾಮ್ರಾಟನನ್ನ ಇಸ್ಲಾಮಿನ ಸರ್ವೋಚ್ಚ ನಾಯಕ ಅಂತ ಒಪ್ಪಿಕೊಂಡು ಆತನ ಮಾನ್ಯತೆಯನ್ನು ಪಡೆದು ತಮ್ಮ ದೇಶಗಳನ್ನು ಆಳ್ತಾ ಇದ್ದ ಕಾಲ ಕೂಡ ಒಂದಿತ್ತು. ಆದರೆ ಮೊದಲ ವಿಶ್ವಯುದ್ಧ ಆಟೋಮನ್ನರ ಕಿರೀಟವನ್ನು ಕಿತ್ಕೊಳ್ತು. ಅವರು ಬಹುಪಾಲು ತಮ್ಮ ಸಾಮ್ರಾಜ್ಯವನ್ನು ಕಳ್ಕೊಂಡ್ರು. ಕೇವಲ ಟರ್ಕಿಗೆ ಮಾತ್ರ ಆಟೋಮನ್ನರು ಸೀಮಿತ ಆದರು. ಮುಂದೆ ಮುಸ್ತಫಾ ಕೆಮಾಲ್ ಅಟಾಟರ್ಕ್ ಟರ್ಕಿಯ ಅಧ್ಯಕ್ಷರಾದರು. 1924ರಲ್ಲಿ ಖಲೀಫತ್ತನ್ನು ರದ್ದು ಮಾಡುವ ಮೂಲಕ ಮತ ಮತ್ತು ರಾಜ್ಯ ಆಡಳಿತವನ್ನು ಬೇರ್ಪಡಿಸುವ ಕೆಲಸ ಅಲ್ಲಿ ನಡೀತು. ಇದಾದ ನಂತರ ಟರ್ಕಿ ಸೆಕ್ಯುಲರ್ ಆಯಿತು. ಅಲ್ಲಿ ಶರಿಯಾ ಕಾನೂನಿನ ಬದಲಿಗೆ ಸ್ವಿಸ್ ಮತ್ತು ಯುರೋಪಿಯನ್ ಮಾದರಿಯ ಸೆಕ್ಯುಲರ್ ಕಾನೂನುಗಳನ್ನು ಅಳವಡಿಸಲಾಯಿತು. ಅರೇಬಿಕ್ ಲಿಪಿಯನ್ನು ರದ್ದು ಮಾಡಿದ್ರು. ಲ್ಯಾಟಿನ್ ಆಧಾರಿತ ಟರ್ಕಿಶ್ ಲಿಪಿಯನ್ನು 1928ರಲ್ಲಿ ಜಾರಿಗೆ ತಂದರು. ಮದರಸಾಗಳನ್ನು ಮುಚ್ಚಿದ್ರು. ಧಾರ್ಮಿಕ ಶಿಕ್ಷಣವನ್ನು ರಾಜ್ಯದ ನಿಯಂತ್ರಣಕ್ಕೆ ತರಲಾಯಿತು ಮತ್ತು ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ನೀಡಲಾಯಿತು. 1934ರಲ್ಲಿ ಅಲ್ಲಿನ ಮಹಿಳೆಯರಿಗೆ ಮತದಾನದ ಹಕ್ಕು ಕೂಡ ಸಿಕ್ತು. ಹಾಗೆ ಇಸ್ತಾನ್ಬುಲ್ನಿಂದ ರಾಜಧಾನಿಯನ್ನ ಅಂಕಾರಾಗೆ ಸ್ಥಳಾಂತರಿಸಲಾಯಿತು. ಹೀಗೆ ಅಲ್ಲಿ ಸಾಕಷ್ಟು ಬದಲಾವಣೆಗಳಾದವು. 2003ರವರೆಗೂ ಕೂಡ ಟರ್ಕಿ ಸೆಕ್ಯುಲರ್ ಆಗೇ ಇತ್ತು. ಆದರೆ ಅಲ್ಲಿ ಯಾವಾಗ ಎರ್ಡೋಗನ್ ಆಡಳಿತ ಶುರುವಾಯಿತೋ ಮತ್ತೆ ಇಸ್ಲಾಮಿಕ್ ರಿಪಬ್ಲಿಕ್ ಆಗೋ ಕಡೆಗೆ ಹೆಜ್ಜೆ ಹಾಕೋದಿಕ್ಕೆ ಶುರು ಮಾಡ್ತು. ಗೆಳೆಯರೆ, ಈ ಟರ್ಕಿ ಇದೆಯಲ್ಲ,
ಇದರ ಒಟ್ಟು ಜನಸಂಖ್ಯೆ ಸುಮಾರು 8.5 ಕೋಟಿ. ಅದರಲ್ಲಿ ಇಸ್ತಾನ್ಬುಲ್ ಇದೆ ನೋಡಿ, ಅಲ್ಲಿ ಸುಮಾರು 1.6 ಕೋಟಿಯಷ್ಟು ಜನ ವಾಸ ಮಾಡ್ತಾರೆ. ಟರ್ಕಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವುದು ಇಸ್ತಾನ್ಬುಲ್ ಅಲ್ಲಿ. ಆಟೋಮನ್ ಇತಿಹಾಸದಲ್ಲಿ ಇಸ್ತಾನ್ಬುಲ್ಗೆ ಅದರದ್ದೇ ಆದ ಮಹತ್ವ ಕೂಡ ಇದೆ. ಇಸ್ತಾನ್ಬುಲ್ ಅಂದ್ರೆ ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ರಲ್ಲ, ಈ ಪ್ರದೇಶ ಇದು ಯುರೋಪ್ಗೆ ಸೇರುತ್ತೆ. ಇಲ್ಲಿ ಕ್ರೈಸ್ತರ ಆಳ್ವಿಕೆ ಇತ್ತು. ಇದನ್ನ ಕಾನ್ಸ್ಟಂಟಿನೋಪಲ್ ಅಂತ ಕರೀತಾ ಇದ್ರು. 1453ರಲ್ಲಿ ಇದನ್ನ ಆಟೋಮನ್ನರು ಗೆಲ್ತಾರೆ. ಈ ಕಾನ್ಸ್ಟಂಟಿನೋಪಲ್ ಪತನದ ನಂತರ ಯುರೋಪಿಯನ್ನರಿಗೆ ಭಾರತದ ಮಸಾಲೆ ಪದಾರ್ಥಗಳು ಸಿಗದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಟರ್ಕಿ ಇಲ್ಲಿನ ಸಂಪರ್ಕವನ್ನ ಕಡಿತ ಮಾಡುತ್ತೆ. ಇದಾದ ಮೇಲೆ ಅರಬ್ ವ್ಯಾಪಾರಿಗಳು ಮಸಾಲೆ ಪದಾರ್ಥಗಳ ಬೆಲೆಯನ್ನ ಯದ್ವಾತದ್ವಾ ಹೆಚ್ಚು ಮಾಡ್ತಾರೆ. ಯುರೋಪಿಯನ್ ದೇಶಗಳ ಖಜಾನೆ ಮಸಾಲೆ ಪದಾರ್ಥಗಳ ಖರೀದಿಗೇನೆ ಖಾಲಿಯಾಗತೊಡಗಿದಾಗ ಯುರೋಪಿನ ಅರಸರು ಮಸಾಲೆ ಪದಾರ್ಥಗಳ ನಾಡು ಅಂದ್ರೆ ಭಾರತವನ್ನ ಸಂಪರ್ಕಿಸೋದಕ್ಕೆ, ಭಾರತ ಎಲ್ಲಿದೆ ಅನ್ನೋದನ್ನ ಹುಡುಕೋದಕ್ಕೆ ಪ್ರಯತ್ನಗಳನ್ನ ಆರಂಭ ಮಾಡ್ತಾರೆ. ಆ ಪ್ರಯತ್ನವೇ ಐರೋಪ್ಯ ಶಕ್ತಿಗಳನ್ನ ಭಾರತಕ್ಕೆ ಕರ್ಕೊಂಡು ಬಂದಿತ್ತು. ಸೊ ಈ ಕಾನ್ಸ್ಟಂಟಿನೋಪಲ್ ಜಗತ್ತಿನ ಇತಿಹಾಸವನ್ನ ಬದಲಿಸಿದ ರೀತಿ ಇದು. ಇನ್ನು ಇದನ್ನು ಆಟೋಮನರು ಆಕ್ರಮಿಸಿಕೊಂಡ ನಂತರ ಇದರ ಹೆಸರನ್ನ ಇಸ್ತಾನ್ಬುಲ್ ಅಂತ ಬದಲಾಯಿಸಿದ್ರು. ಇಲ್ಲೊಂದು ಭವ್ಯ ಚರ್ಚ್ ಇತ್ತು, ಅದನ್ನು ಮಸೀದಿಯನ್ನಾಗಿ ಪರಿವರ್ತಿಸಿದ್ರು. ಈ ಆಟೋಮನ್ನರ ಆಳ್ವಿಕೆ ಅಂತ್ಯವಾದ ಮೇಲೆ ಅಂದ್ರೆ ಅಟಾಟರ್ಕ್ ಅಲ್ಲಿನ ಅಧ್ಯಕ್ಷರಾದ ಸಂದರ್ಭದಲ್ಲಿ ಈ ಮಸೀದಿಯಾಗಿದ್ದ ಚರ್ಚು ಅಲ್ಲಿ ಮಸೀದಿಯೂ ಅಲ್ಲ, ಚರ್ಚು ಅಲ್ಲ, ಅದೊಂದು ಸ್ಮಾರಕವಾಗಿ ಬದಲಾಯಿತು. ಮುಂದೆ ಎರಡೋಗನ್ ಬಂದಾಗ ಅದನ್ನು ಮತ್ತೆ ಮಸೀದಿಯಾಗಿ ಮಾಡಲಾಯಿತು. ಅದರ ಹೆಸರು ಹಾಗಿಯಾ ಸೋಫಿಯಾ. ಇನ್ನು ಈ ಕಾನ್ಸ್ಟಂಟಿನೋಪಲ್ ಅಥವಾ ಇಸ್ತಾನ್ಬುಲ್ ಇದೆಯಲ್ಲ, ಇದರ ಇನ್ನೂ ಒಂದು ಮಹತ್ವ ಏನಪ್ಪಾ ಅಂದ್ರೆ ಇದು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರೋದ್ರಿಂದ ಟರ್ಕಿಯ ರಾಜಕೀಯದ ಮೇಲೆ ಕೂಡ ಇದರ ಪ್ರಭಾವ ಹೆಚ್ಚೇ ಇರುತ್ತೆ. ಯಾರು ಈ ಇಸ್ತಾನ್ಬುಲ್ನ ಮೇಯರ್ ಆಗ್ತಾರೋ ಅವರು ಟರ್ಕಿಯ ಪ್ರಧಾನಿ, ಅಧ್ಯಕ್ಷರು ಆಗೋ ಪದ್ಧತಿಯಲ್ಲಿದೆ. ಈ ಎರಡೋಗನ್ ಕೂಡ ಇಸ್ತಾನ್ಬುಲ್ನ ಮೇಯರ್ ಆಗಿ 4 ವರ್ಷ ಕೆಲಸ ಮಾಡಿದ ನಂತರ ಟರ್ಕಿಯ ಪ್ರಧಾನಿಯಾಗಿ 2003ರಲ್ಲಿ ಆಯ್ಕೆಯಾಗಿದ್ದು. ಹಾಗೆ ಪ್ರಧಾನಿಯಾಗಿ ಎರಡೋಗನ್ 2014ರವರೆಗಿದ್ರು. ಆ ನಂತರ ಅಲ್ಲಿನ ಕಾನೂನುಗಳನ್ನ, ಸಂವಿಧಾನವನ್ನ ಬದಲಾಯಿಸಿ 2014ರಲ್ಲಿ ಆ ದೇಶದ ಅಧ್ಯಕ್ಷರಾದರು ಮತ್ತು ಆಡಳಿತದ ಮುಖ್ಯಸ್ಥ ಅಧ್ಯಕ್ಷನೇ ಅಂತ ಘೋಷಿಸಿ ಎಲ್ಲ ಅಧಿಕಾರವನ್ನ ತಮ್ಮ ಕೈಗೆ ತಗೊಂಡ್ರು. ಇನ್ನು ಅಲ್ಲಿ ಚುನಾವಣೆಗಳು ಕೂಡ ತುಂಬಾ ವಿಚಿತ್ರವಾಗಿರುತ್ತವೆ. ಒಬ್ಬ ಮತದಾರ 2 ಮತಗಳನ್ನ ಚಲಾವಣೆ ಮಾಡಬೇಕು. ಒಂದು ಮತ ಅಧ್ಯಕ್ಷನಿಗೆ, ಇನ್ನೊಂದು ಮತ ಪಕ್ಷಕ್ಕೆ. ಅಧ್ಯಕ್ಷೀಯ ಚುನಾವಣೆಯಲ್ಲಿ ಯಾರಿಗೆ 50%ಕ್ಕಿಂತ ಹೆಚ್ಚು ಮತಗಳು ಬರುತ್ತವೋ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಹಾಗೆ 50%ಕ್ಕಿಂತ ಹೆಚ್ಚು ಮತಗಳನ್ನ ಪಡೆದ ಪಕ್ಷ ಅಲ್ಲಿ ಆರಿಸಿ ಬರುತ್ತೆ. ಆ ನಂತರ ಆ ಪಕ್ಷ ತನಗೆ ಬೇಕಾದವರನ್ನ ಸಂಸದರನ್ನಾಗಿ ನಾಮಿನೇಟ್ ಮಾಡ್ತಾ ಹೋಗುತ್ತೆ. ಎಷ್ಟು ಪರ್ಸೆಂಟೇಜ್ ಮತಗಳು ಬಂದವು ಅನ್ನೋದರ ಮೇಲೆ ಆಯಾ ಪಕ್ಷಗಳಿಗೆ ಅಲ್ಲಿ ಅಷ್ಟಷ್ಟು ಸಂಸದರಿರ್ತಾರೆ. ಜನ ಅಲ್ಲಿ ನೇರವಾಗಿ ಸಂಸದರಿಗೆ ಮತ ಹಾಕೋದಿಲ್ಲ. ಇನ್ನು 2014ರಿಂದ ಎರಡೋಗನ್ ಅಧ್ಯಕ್ಷರಾಗಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಬಹುತೇಕ ಸೋತ್ ಹೋಗ್ತಾರೆ ಅನ್ನೋ ಪರಿಸ್ಥಿತಿ ಇತ್ತು. ಆದರೆ ಕಡೆ ಕ್ಷಣದಲ್ಲಿ ಅದೇನು ಮ್ಯಾಜಿಕ್ ನಡೀತೋ ಏನೋ ಮತ್ತೆ ಎರಡೋಗನ್ ಆರಿಸಿ ಬಂದ್ರು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಎರಡೋಗನ್ ಟರ್ಕಿಯ ಅಭಿವೃದ್ಧಿಗಿಂತಲೂ ಹೆಚ್ಚಾಗಿ ಅಲ್ಲಿ ಇಸ್ಲಾಮಿಕ್ ಆಡಳಿತವನ್ನು ಜಾರಿಗೆ ತರೋದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಹೋದ್ರು. ಟರ್ಕಿಯಲ್ಲಿ ಇತ್ತೀಚೆಗೊಂದು ಭಯಾನಕ ಭೂಕಂಪ ಆಯ್ತಲ್ಲ, ಅದಾದ ಮೇಲೆ ಅಲ್ಲಿನ ಆರ್ಥಿಕತೆ ಕುಸಿತದ ಹಾದಿಯನ್ನು ಹಿಡಿತು. ಅದಕ್ಕೆ ಸರಿಯಾಗಿ ಚೈನಾ ವೈರಾಣುವಿನ ಕಾಟ ಕೂಡ ಟರ್ಕಿಯನ್ನ ಮತ್ತೆ ಮೇಲೇಳದ ಹಾಗೆ ಮಾಡ್ತು. ಇದೇ ಸಂದರ್ಭದಲ್ಲಿ FATF ಬೇರೆ ಟರ್ಕಿಯನ್ನ ಗ್ರೇ ಲಿಸ್ಟ್ ಅಲ್ಲಿ ಇಡ್ತು. ಇದೆಲ್ಲ ಅಲ್ಲಿನ ಆರ್ಥಿಕ ಸ್ಥಿತಿಗತಿಗಳ ಮೇಲೆ ಪರಿಣಾಮವನ್ನು ಬೀರ್ತಾ ಹೋಯಿತು. ಟರ್ಕಿಯ ಕರೆನ್ಸಿ ತನ್ನ ಮೌಲ್ಯವನ್ನು ಕಳ್ಕೊಳ್ತಾ ಹೋಯಿತು. ಅಲ್ಲಿ ಬೆಲೆ ಏರಿಕೆ, ನಿರುದ್ಯೋಗಗಳು ಹೆಚ್ಚಾಗ್ತಾ ಹೋದವು. ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯೋದಕ್ಕೆ ಎರ್ದೋಗನ್ ಕುರ್ದು ಪಡೆಗಳ ಜೊತೆ ಆಗಾಗ ಯುದ್ಧಕ್ಕೂ ನಿಲ್ತಾ ಹೋದ್ರು. ಅದು ಟರ್ಕಿಯ ಬೊಕ್ಕಸದ ಮೇಲೆ ಭಾರಿ ಭಾರವನ್ನು ಹೇರ್ತಾ ಹೋಯಿತು. ಜನ ಕೂಡ ಎರ್ದೋಗನ್ ಆಡಳಿತ ಮತ್ತು ಆರ್ಥಿಕ ನೀತಿಗಳಿಂದ ಬೇಸತ್ರು. ಇದೇ ಸಂದರ್ಭದಲ್ಲಿ ಪ್ರತಿಪಕ್ಷ CHP ತನ್ನ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ತಾ ಹೋಯಿತು. ಮೊನ್ನೆ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಎರ್ದೋಗನ್ ಪಕ್ಷ ಹೀನಾಯವಾಗಿ ಸೋಲನ್ನು ಕಾಣಬೇಕಾಗಿ ಬಂತು. CHP ತನ್ನ ನಾಯಕನನ್ನಾಗಿ ಅಕ್ರಮ್ ಇಮಾಮೋಗ್ಲು ಅವರನ್ನು ಆಯ್ಕೆ ಮಾಡಿಕೊಳ್ಳುವ ಸೂಚನೆಯನ್ನು ಕೊಡ್ತು. ಎರ್ದೋಗನ್ಗೆ ಭಯ ಶುರುವಾಗಿದ್ದೆ ಅಲ್ಲಿಂದ. ಹೇಳಿರೆ ಹೇಗೆ ಎರ್ದೋಗನ್ ಇಸ್ತಾನ್ಬುಲ್ನಿಂದ ಮೇಯರ್ ಆಗಿ ರಾಷ್ಟ್ರ ರಾಜಕಾರಣಕ್ಕೆ ಕಾಲಿಟ್ರೋ ಹಾಗೆ ಇಮಾಮೋಗ್ಲು ಕೂಡ ಸದ್ಯಕ್ಕೆ ಇಸ್ತಾನ್ಬುಲ್ನ ಮೇಯರೇ ಆಗಿದ್ದಾರೆ. ಆತ ಸೆಕ್ಯುಲರ್ ಅಂದರೆ ಎರ್ದೋಗನ್ ಥರ ಕಟ್ಟರ್ ಇಸ್ಲಾಮಿನ ಪ್ರತಿಪಾದಕ ಅಲ್ಲ. ಜೊತೆಗೆ ಅಭಿವೃದ್ಧಿಯ ಬಗ್ಗೆ ಸಾಕಷ್ಟು ಐಡಿಯಾಗಳನ್ನು ಇಟ್ಕೊಂಡಿರೋ ನಾಯಕ. ಈ ಹಿಂದೆ ಈ ಇಮಾಮೋಗ್ಲು ಇಸ್ತಾನ್ಬುಲ್ ಮೇಯರ್ ಆಗಿ ಆರಿಸಿ ಬಂದಾಗ ಅವರ ಆಯ್ಕೆಯನ್ನೇ ರದ್ದು ಮಾಡೋ ದಾರ್ಷ್ಟ್ಯವನ್ನು ತೋರಿದ್ರು ಎರ್ದೋಗನ್. ಆದರೆ ಮರುಚುನಾವಣೆಯಲ್ಲಿ ಕೂಡ ಅದಕ್ಕಿಂತ ಹೆಚ್ಚು ಮತಗಳಿಂದ ಇಮಾಮೋಗ್ಲು ಆರಿಸಿ ಬಂದರು. ಹೀಗಾಗಿ ಈ ಬಾರಿ ಅವರನ್ನೇ ಎರ್ದೋಗನ್ ವಿರುದ್ಧ ಅಧ್ಯಕ್ಷೀಯ ಚುನಾವಣೆಯ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡೋದಕ್ಕೆ CHP ಪಕ್ಷ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು. ಅಲ್ಲಿ ಚುನಾವಣೆಗಳು ನಡೆಯೋದಕ್ಕೆ ಇನ್ನೂ 3 ವರ್ಷ ಸಮಯ ಇದೆ. ಆದರೆ ಅಷ್ಟರಲ್ಲಿ ಅವಿಶ್ವಾಸ ಮಂಡಿಸಿ ಅಧ್ಯಕ್ಷರನ್ನು ಪದಚ್ಯುತಗೊಳಿಸಿ ಅವಧಿಪೂರ್ವ ಚುನಾವಣೆಗೆ ಒತ್ತಾಯ ಮಾಡೋ ಯೋಜನೆಯನ್ನು ಕೂಡ CHP ಹಾಕ್ಕೊಳ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಆ ಪಕ್ಷದ ನಾಯಕರನ್ನ, ಅದರಲ್ಲೂ ಇಮಾಮೋಗ್ಲು ಅವರನ್ನ
ಬಂಧಿಸಿ ಜೈಲಿಗಟ್ಟೋದಕ್ಕೆ ಎರ್ದೋಗನ್ ಆದೇಶವನ್ನು ಕೊಟ್ಟರು. ಈ ಬಂಧನ ಈಗ ಟರ್ಕಿಗೆ ಬೆಂಕಿ ಹಚ್ಚುತ್ತಾ ಇದೆ. ಇನ್ನು ಇಮಾಮೋಗ್ಲು ಅವರ ವಿರುದ್ಧ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಟೆಂಡರ್ಗಳಲ್ಲಿ ಅವ್ಯವಹಾರ ಮಾಡಿದ್ದಾರೆ ಅನ್ನೋದು, ಕುರ್ದಿಶ್ ಪಡೆಗಳ ಜೊತೆ ಸಂಬಂಧ ಹೊಂದಿರುವ ಆರೋಪದ ಹಿನ್ನೆಲೆಯಲ್ಲಿ ದೇಶದ್ರೋಹದಂಥ ಪ್ರಕರಣಗಳನ್ನು ಕೂಡ ದಾಖಲು ಮಾಡಲಾಗಿದೆ. ಇಸ್ತಾನ್ಬುಲ್ ವಿಶ್ವವಿದ್ಯಾಲಯ ಅವರ ಪದವಿಗಳನ್ನು ರದ್ದು ಮಾಡೋ ಸೂಚನೆಯನ್ನು ಕೊಟ್ಟಿದೆ. ಇದೆಲ್ಲ ಕೂಡ ಅಧ್ಯಕ್ಷ ಎರ್ದೋಗನ್ ಮಾಡ್ತಾ ಇರೋ ಸಂಚು, ಇದು ಪ್ರಜಾಪ್ರಭುತ್ವದ ಮೇಲಿನ ದಾಳಿ ಅಂತ ಅಲ್ಲಿನ ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇವೆ. ಯುರೋಪಿಯನ್ ಯೂನಿಯನ್ ಕೂಡ ಈ ಬಗ್ಗೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದೆ. ಎರ್ದೋಗನ್ ಸರ್ವಾಧಿಕಾರಿ ಆಗ್ತಿದ್ದಾರೆ ಅಂತ ಅಲ್ಲಿನ ಪ್ರತಿಭಟನಾಕಾರರು ದೂರ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಎರ್ದೋಗನ್ ದೇಶ ಬಿಟ್ಟು ಪಲಾಯನ ಮಾಡಿಬಿಟ್ಟಿದ್ದಾರೆ ಅನ್ನೋ ಸುದ್ದಿಗಳು ಕೂಡ ಬರ್ತಾ ಇವೆ. ಅವು ಬಹುಶಃ ನಿಜ ಅಲ್ಲದೇನೂ ಇರಬಹುದು, ಅಥವಾ ಸುರಕ್ಷಿತ ಪ್ರದೇಶಕ್ಕೆ ಅಧ್ಯಕ್ಷರು ಪಲಾಯನ ಮಾಡಿರಲೂಬಹುದು. ಯಾಕೆಂದ್ರೆ ಈ ಹಿಂದೆ ಕೂಡ ಅಲ್ಲಿ ಎರ್ದೋಗನ್ ವಿರುದ್ಧ ಒಂದು ಸೇನಾ ದಂಗೆಯ ಪ್ರಯತ್ನ ನಡೆದಿತ್ತು. ಟರ್ಕಿಯಲ್ಲಿ ಎಲ್ಲವೂ ಸರಿ ಇದೆ ಅಂತೇನಲ್ಲ, ಆದರೂ ಈ ಎರ್ದೋಗನ್ಗೆ ಜಗತ್ತಿನ ಇಸ್ಲಾಮಿಕ್ ನಾಯಕನಾಗೋ ಕನಸು. ಅದಕ್ಕಾಗಿ ಪಾಕಿಸ್ತಾನದ ನೆರವು ಪಡ್ಕೊಳ್ಳೋದಕ್ಕೆ ಆತ ಭಾರತದ ವಿರುದ್ಧ ಅವಕಾಶ ಸಿಕ್ಕಾಗಲೆಲ್ಲ ನಾಲಿಗೆಯನ್ನು ಉದ್ದಕ್ಕೆ ಚಾಚ್ತಾ ಇದ್ದ. ಕಾಶ್ಮೀರದ ವಿಷಯದಲ್ಲಿ ಭಾರತದ ವಿರುದ್ಧ ಮಾತಾಡ್ತಿದ್ದ. CAA ವಿರುದ್ಧ ಭಾರತದಲ್ಲಿ ಪ್ರತಿಭಟನೆಗಳು ನಡೆದ್ವಲ್ಲ, ಆ ಸಂದರ್ಭದಲ್ಲಿ ಒಂದಷ್ಟು ವಿದೇಶಿ ಫಂಡಿಂಗ್ ಬಂತು ನೋಡಿ. ಅದರಲ್ಲಿ ಈ ಆಧುನಿಕ ಖಲೀಫಾನ ಪಾತ್ರ ಕೂಡ ಇತ್ತು. ನೇಪಾಳ, ಬಾಂಗ್ಲಾದೇಶದ ಗಡಿಗಳಲ್ಲಿ ಭಾರತದ ವಿರುದ್ಧ ಇಸ್ಲಾಮಿಕ್ ಮೂಲಭೂತವಾದವನ್ನು ಹೆಚ್ಚು ಮಾಡೋದಕ್ಕೆ ಪಾಕಿಗಳ ಜೊತೆ ಸೇರಿ ಟರ್ಕಿ ಕೂಡ ಕೆಲಸ ಮಾಡ್ತಾ ಇತ್ತು. ಈ ಕಾರಣಕ್ಕೆ ಭಾರತೀಯರು ಟರ್ಕಿಯನ್ನು ಅಸಹ್ಯ ಪಡಬೇಕು ಬಿಟ್ಟರೆ ಭಾರತಕ್ಕೆ ಟರ್ಕಿ ಬಗ್ಗೆ ಬೇರೆ ಇನ್ಯಾವ ದುಶ್ಮನಿನೂ ಇಲ್ಲ. ಆದರೆ ಪಾಪ ಖಲೀಫಾ ಆಗೋ ಕನಸು ಕಾಣ್ತಲೇ ಇರೋ ಅಧಿಕಾರವನ್ನು ಕೂಡ ಈ ಎರ್ದೋಗನ್ ಕಳ್ಕೊಂಡು ಬಿಡ್ತಾರಾ ಅಂತ ಕೂಡ ಅನ್ನಿಸ್ತಾ ಇದೆ. ಮತ್ತೆ ಬೆಳೆದಿದ್ದನ್ನೇ ಉಣ್ಣಬೇಕಲ್ವೇ? ಇದು ಗೆಳೆಯರೆ ಟರ್ಕಿಯಲ್ಲಿ ಉಂಟಾಗ್ತಾ ಇರೋ ಕಲ್ಲೋಲಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.